ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರೆಲ್ಲ ರಾಯರ ಭಕ್ತರಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲೇನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಸೊ ಬದಲಾಗಿ ನಿಮಗೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಯವರ ಇನ್ನಷ್ಟು ಮಹತ್ವಗಳನ್ನ ನೀವು ತಿಳ್ಕೊಳ್ಬಹುದು. ಈಗ ಆಲ್ರೆಡಿ ಸ್ವಲ್ಪ ಜನ ಗೊತ್ತಿರುತ್ತೆ. ನಾನು ಮೊನ್ನೆ ಪೋಸ್ಟ್ ಮಾಡಿದ್ದೆ. ನಾನು ಹೊಸ ಚಾನೆಲ್‌ನ ಓಪನ್ ಮಾಡಿದ್ದೀನಿ. ಲಾಗಿಂಗ್ ಚಾನೆಲ್ ಅಂತೇಳಿ. ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಮೊದಲನೇ ವಿಡಿಯೋ ಬಂದ್ಬಿಟ್ಟು ಮನೆ ದೇವ್ರಿಗೆ ಹೋಗಿದ್ದೆ. ಮತ್ತೆ ಇನ್ನ 2ನೇ ವಿಡಿಯೋ ನನ್ನಪ್ಪ ರಾಘವೇಂದ್ರ ಸ್ವಾಮಿಗಳ ಇದಕ್ಕೆ ಹೋಗ್ಬೇಕು, ಮಠಕ್ಕೆ ಹೋಗ್ಬೇಕು ಅಂತೇಳಿ. ಮಂತ್ರಾಲಯಕ್ಕೆ ಈಗ ಹೋಗೋ ಸ್ಥಿತಿಲಿ ಇಲ್ಲ ನಾನು. ಯಾಕೆಂದ್ರೆ ರಜೆಗಳೆಲ್ಲ ಸಿಗಲ್ಲ. ಅದೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಟ್ಲೀಸ್ಟ್ ಹೊನ್ನವ ಮಂತ್ರಾಲಯಕ್ಕಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಆಸೆ ಇತ್ತು ಅಲ್ಲಿಗೆ ಹೋಗ್ಬೇಕು ಅಂತಾನೂ ಕೂಡ. ಹೋಗಕ್ಕಾಗಿರ್ಲಿಲ್ಲ. ಈ ಮೂಲಕ ಅಲ್ಲಿಂದನೇ ವಿಡಿಯೋನ ಶುರು ಮಾಡೋಣ ಅಂತ ಹೇಳಿ ಹೊನ್ನವ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ತುಂಬಾನೇ ವಿಶೇಷತೆ ಇದೆ. ಇನ್ನು ಯಾರಿಗೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಲ್ಲೋ ದಯವಿಟ್ಟು ನೀವು ಹೋಗಿ ಅಲ್ಲಿ ಒಂದು ಏನೇನೆಲ್ಲ ಕಾರ್ಯಗಳನ್ನ ಮಾಡ್ಬೋದು ಅಂತ ಹೇಳಿ, ಯಾವ ರೀತಿ ನಿಮ್ಮ ಪರಿಹಾರ ಮಾಡ್ಕೋಬೋದು. ದೂರದಲ್ಲಿರೋರ್ಗೂ ಕೂಡ ಅಲ್ಲಿ ಒಂದು ಪರಿಹಾರನ ಇದೆ. ಅಲ್ಲೇ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಸೊ ಅದನ್ನೆಲ್ಲ ನಾನು ನನ್ನ ಇನ್ಫಾರ್ಮೇಷನ್ ವಿಡಿಯೋ ಲಾಗಿಂಗ್ ಚಾನಲಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋದ ಲಿಂಕನ್ನು ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ಎಂಡಲ್ಲಿ ಚಾನಲ್ದು ನಿಮಗೆ ನೇಮ್ ಕೂಡ ಡಿಸ್ಪ್ಲೇ ಆಗುತ್ತೆ. ತ್ರಿವೇಣಿ ತನು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ಓಪನ್ ಆಗುತ್ತೆ. ದಯವಿಟ್ಟು ಆ ಚಾನಲ್ಗೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸು ಮಾಡೋಕ್ಕೆ ನನಗೆ ಆಸೆ ಇದೆ. ನೀವು ಏನಾದರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನನಗೆ ಒಂದು ಉತ್ಸಾಹ ಸಿಗುತ್ತೆ. ಅಲ್ಲೂ ಕೂಡ ನೀವು ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸ್ಬೋದು. ಯಾವ ಥರ ವಿಡಿಯೋಸ್ ಮಾಡಬೇಕು ಅಲ್ಲಿ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಂಬಿದ್ದೀನಿ. ಸೊ ಆ ವಿಡಿಯೋನ ಓಪನ್ ಮಾಡಿ ನೋಡಿ. ಇನ್ನೂ ಯಾರೆಲ್ಲ ಕಷ್ಟದಲ್ಲಿದ್ದೀರೋ ಅಂಥವ್ರು ಅಲ್ಲಿಗೆ ಹೋಗಿ ನೀವು ಪರಿಹಾರ ಮಾಡ್ಕೊಳ್ಳಿ. ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದು ಕೂಡ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದೇ ದಿನ ಹೋಗಿ ಬರೋರ್ಗೂ ಕೂಡ ಅಲ್ಲಿ ಒಂದು ಒಳ್ಳೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಏಕೆ ಅಂದರೆ ಅಲ್ಲಿರೋದು ರಾಘವೇಂದ್ರ ಸ್ವಾಮಿಗಳು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗೇನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಗೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.